ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಷಯ ಏನಂದ್ರೆ ವಿದ್ಯೆ ಅಂದ್ರೆ ಏನು, ವಿದ್ಯೆ ಮನುಷ್ಯನಿಗೆ ಏನಕ್ಕೆ ಬೇಕು, ಗುರು ಶಿಷ್ಯರ ಮಧ್ಯೆ ಇರುವಂತ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮನಸ್ಸನ್ನು ಸಂಸ್ಕರಿಸುವುದಕ್ಕೋಸ್ಕರ, ಶುದ್ಧೀಕರಿಸುವುದಕ್ಕೋಸ್ಕರ ವಿದ್ಯೆ ಅನ್ನೋದು ಬೇಕು. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಇರೋರು ಮಾತ್ರ ವಿದ್ಯೆ ಕಲಿತಾ ಇದ್ದಾರೆ ಅನ್ಕೊಳ್ಳೋದು ತಪ್ಪಭಿಪ್ರಾಯ. ವಿದ್ಯೆ ಅಂದ್ರೆ ತಿಳಿದುಕೊಳ್ಳೋದು, ಗ್ರಹಿಸೋದು ಎಂದರ್ಥ. ಅದಕ್ಕಂತಾನೆ ಆ ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ 5 ಪಂಚೇಂದ್ರಿಯಗಳನ್ನು ಕೊಟ್ಟವನಿ. ಕಣ್ಣು, ಕಿವಿ, ಬಾಯಿ, ಮೂಗು, ಚರ್ಮ, ಈ 5 ಪಂಚೇಂದ್ರಗಳಿಂದ ಸದಾ ನಿರಂತರವಾಗಿ ತಿಳಿದುಕೊಳ್ತಾನೆ ಇರ್ತಾನೆ, ಗ್ರಹಿಸ್ತಾನೆ ಇರ್ತಾನೆ. ಇದನ್ನು ಕೂಡ ವಿದ್ಯೆ ಅಂತ ಕರೀತಾರೆ. ವಿದ್ಯೆ ಕಲಿಯುವಂತಹ ಒಂದು ಪ್ರಕ್ರಿಯೆ ಎಷ್ಟು ವರ್ಷಗಳ ಕಾಲ ಇರುತ್ತೆ ಅನ್ನೋ ಪ್ರಶ್ನೆ ಬಂದ್ರೆ ಅದಕ್ಕೆ ಸಮಾಧಾನ ಏನಂದ್ರೆ, ಮನುಷ್ಯನ ಪ್ರಾಣವಾಯು ಇರೋವರೆಗೂ ಆ ಒಂದು ಪ್ರಕ್ರಿಯೆ ನಡೀತಾನೇ ಇರುತ್ತೆ. ನಮ್ಮನ್ನು ನಾವು ಶುದ್ಧೀಕರಿಸುವುದಕ್ಕೋಸ್ಕರ, ಸಂಸ್ಕರಿಸುವುದಕ್ಕೋಸ್ಕರ ವಿದ್ಯೆ ಅನ್ನೋದು ಬೇಕು. 10 ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ವಿದ್ಯೆ ಹೇಳೋದಲ್ಲದೆ ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಆ ವಿದ್ಯೆಯಿಂದ ಸಂಸ್ಕಾರ ಅನ್ನೋದು ಕಲಿಯುವಂತೆ ಆಗ್ಬೇಕು. ಗುರುಗಳು ಏನು ಹೇಳ್ತಾರೋ ಅದಕ್ಕೆ ಮರು ಆಲೋಚನೆ ಅನ್ನೋದಿಲ್ಲದೆ ತಕ್ಷಣ ಮಾಡಿಬಿಡ್ಬೇಕು. ಗುರುಗಳ ಮಾತಂದ್ರೆ ಶಾಸನ ಇದ್ದಂಗೆ, ಅದನ್ನು ಯಾರು ತಿರಸ್ಕರಿಸುವಂತಿಲ್ಲ, ಎಲ್ಲರೂ ಪಾಲಿಸಲೇಬೇಕು. ಗುರುಗಳು ಏನು ಹೇಳಿದ್ರು ಅದಕ್ಕೆ ಒಂದು ಪರಮಾರ್ಥ ಇರುತ್ತೆ. ಇಂತಹ ಕೆಲಸ ಮಾಡಬೇಡ ಅಂದ್ರೆ ಆ ಕೆಲಸವನ್ನು ಮಾಡಬಾರ್ದು, ಅಲ್ಲಿಗೆ ಬಿಟ್ಬಿಡ್ಬೇಕು. ಕೊನೆಗೆ ಆ ಕೆಲಸ ನಮ್ಗೆ ಅತ್ಯಂತ ಇಷ್ಟಕರವಾಗಿದ್ರೂ ಪರವಾಗಿಲ್ಲ, ಗುರುಗಳು ಆ ಕೆಲಸವನ್ನು ಮಾಡಬೇಡ ಅಂತ ಹೇಳಿದ್ರೆ ಆ ಕೆಲಸ ಅಲ್ಲಿಗೆ ಬಿಟ್ಬಿಡ್ಬೇಕು. ಅದು ನಾವು ಗುರುಗಳಿಗೆ ಕೊಡುವಂತಹ ಒಂದು ಮರ್ಯಾದೆ. ಗುರು ಅನ್ನೋದಕ್ಕೆ ಅರ್ಥ ಆ ಗುರು ಸ್ಥಾನದಲ್ಲಿ ಇರೋರಿಂದ ಬರಲ್ಲ, ಆ ಗುರುಗಳ ಮೇಲೆ ಶಿಷ್ಯನಿಗೆ ಯಾವ ರೀತಿಯ ಗುರಿ ಇದೆ ಅನ್ನೋದ್ರ ಮೇಲೆ ಬರುತ್ತೆ. ಶಿಷ್ಯನಿಗೆ ಯಾವಾಗಲೂ ಜೀವನದಲ್ಲಿ ಒಂದು ಗುರಿ ಅನ್ನೋದು ಇರಬೇಕು. ಅಂತಹ ಗುರಿಯನ್ನು ಹೊಂದಿರತಕ್ಕಂಥ ಶಿಷ್ಯನಿಗೆ ಗುರುಗಳು ಯಾವಾಗಲೂ ಸದಾಕಾಲ ರಕ್ಷಾ ಕವಚದಂತೆ ರಕ್ಷಣೆಯಾಗಿ ನಿಂತಿರ್ತಾರೆ. ವಿದ್ಯೆ ಅಂದ್ರೆ ಪಾಠ ಕಲಿಯೋದು ಮಾತ್ರ ಅಲ್ಲ, ಗುರುಗಳ ವಿಷಯದಲ್ಲಿ ಗೌರವ, ಮರ್ಯಾದೆ, ವಿನಯದಿಂದ ಇರಬೇಕು ಅಂತ ಅರ್ಥ. ಶಿಕ್ಷಕರ ದಿನ ಅಂತ ಒಂದು ಆಚರಣೆ ಮಾಡ್ತಾರೆ. ಪ್ರತಿಯೊಬ್ಬ ಶಿಕ್ಷಕರ ನೆನಪಿನಗೋಸ್ಕರ ಮಾಡುವಂತಹ ದಿನದಂದು ವಿದ್ಯಾರ್ಥಿಗಳಿಗೆ ಏನು ಹೇಳ್ಕೊಡ್ಬೇಕಂದ್ರೆ, ಅವರವರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಹಿರಿಯರಿರ್ತಾರಲ್ಲ ಅಂತಹವರನ್ನು ಗುರುವನ್ನಾಗಿ ಸ್ವೀಕರಿಸುವಂತೆ ಪ್ರತಿಯೊಬ್ಬ ಶಿಷ್ಯನಿಗೂ ಹೇಳ್ಕೊಡ್ಬೇಕು. ಶಿಷ್ಯನಿಗೆ ಇರಬೇಕಾದಂಥ ಪ್ರಧಾನವಾದ ಲಕ್ಷಣ ವಿನಯ. ಶಿಷ್ಯ ಆದವನು ಯಾವಾಗಲೂ ಗುರುಗಳ ವಿಷಯದಲ್ಲಿ ವಿನಯವಾಗಿಯೇ ಇರಬೇಕು. ಧರ್ಮ ಅನ್ನೋದು ಯಾವ ಕಡೆ ಇರುತ್ತೋ ಆ ಕಡೆ ನಿಲ್ಲೋದು ಬಿಟ್ಬಿಟ್ಟು ಅಧರ್ಮದ ಕಡೆಗೆ ಬಲವಂತವಾಗಿ ಒತ್ತಡಕ್ಕೆ ಒಳಗಾಗಿ ನಿಂತಿರ್ತಾರಲ್ಲ ಕೆಲವು ವ್ಯಕ್ತಿಗಳು, ಅಂತಹ ವ್ಯಕ್ತಿಗಳ ಹೆಸರು ಮುಂದೆ ಯಾವ ಡಿಗ್ರಿಗಳಿದ್ರೂ, ಎಂತಹ ಪದವಿಗಳಿದ್ರೂ, ಎಂತಹ ಹಣ ಆಸ್ತಿ ಇದ್ರೂ ಸಹ ಅವ್ಯಾವ ಅವರನ್ನು ಕಾಪಾಡೋದಿಲ್ಲ. ಕೊನೆಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ. ಅದಕ್ಕೆ ವಿದ್ಯೆಯಿಂದ ಗೌರವ, ಮರ್ಯಾದೆ, ವಿನಯ, ಸಂಸ್ಕಾರವನ್ನು ಕಲಿಬೇಕೆ ಹೊರತು ವಿದ್ಯೆಯಿಂದ ನಾನು, ನನ್ನದು, ಅಹಂಕಾರ, ದರ್ಪ ಅನ್ನೋದು ಕಲಿಬಾರ್ದು. ಆ ರೀತಿ ಕಲಿತಿರೆ ಅದನ್ನ ವಿದ್ಯೆ ಅಂತ ಕರೆಯೋದಿಲ್ಲ. ವಿದ್ಯೆ ಕಲಿಯೋದಕ್ಕೆ ವಿನಯ ಮತ್ತು ಆಸಕ್ತಿ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಬೇಕಾಗಿರುವಂತಹ ಒಂದು ಅಧಿಕಾರವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರಾದರೂ ಇದಾರಂದ್ರೆ ಅದು ಗುರುಗಳು ಮಾತ್ರ. ಆದ್ರೆ ಈಗ ಗುರುಗಳ ಅವಶ್ಯಕತೆ ಬೇಕಾಗಿಲ್ಲ. ಯಾರ್ಯಾರು ಲಕ್ಷಗಟ್ಟಲೆ ಡೊನೇಷನ್ ಕಟ್ತಾರೋ ಅಂಥವ್ರು ಮಾತ್ರ ವಿದ್ಯೆ ಕಲಿಯೋದಕ್ಕೆ ಅರ್ಹರು. ಯಾರು ದುಡ್ಡು ಕಟ್ಟಲ್ವೋ ಅವರು ವಿದ್ಯೆ ಕಲಿಯೋದಕ್ಕೆ ಅನರ್ಹರು. ಪೂರ್ವದಲ್ಲಿ ಇದ್ದಂತಹ ವಿದ್ಯಾಭ್ಯಾಸಕ್ಕೂ ಈಗ ಇರುವ ವಿದ್ಯಾಭ್ಯಾಸಕ್ಕೂ ಆಕಾಶ ಮತ್ತು ಭೂಮಿಗೆ ಇರುವಷ್ಟು ವ್ಯತ್ಯಾಸ ಇದೆ. ಗುರುಗಳು ಶಿಷ್ಯರಿಗೆ ಎಲ್ಲಾ ರೀತಿಯ ವಿದ್ಯೆಗಳನ್ನು ಕಲಿಸ್ತಾ ಇದ್ರು. ಧನುರ್ವಿದ್ಯೆ, ಶಸ್ತ್ರಾಸ್ತ್ರಗಳ ವಿದ್ಯೆ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಮುಕ್ತಿ ಮಾರ್ಗ. ಗುರುಗಳು ಕಷ್ಟಪಟ್ಟು ಏನೇನು ವಿದ್ಯೆಗಳನ್ನು ಕಲಿತಿರ್ತಾರೋ ಆ ಎಲ್ಲಾ ವಿದ್ಯೆಗಳನ್ನು ಶಿಷ್ಯರಿಗೋಸ್ಕರ ದಾನ ಮಾಡ್ತಾ ಇದ್ರು. ಶಿಷ್ಯರು ವಿದ್ಯೆಯನ್ನು ಎಲ್ಲಿ ಕಲಿತಾ ಇದ್ರು ಅಂದ್ರೆ ಮರದ ಕೆಳಗಡೆ ಬಹಿರಂಗವಾಗಿ ಪಂಚಭೂತಗಳ ಸಾಕ್ಷಿಯ ಆಧಾರವಾಗಿ ಕಲಿತಾ ಇದ್ರು. ಗುರುಗಳಂದ್ರೆ ಶಿಷ್ಯರಿಗೆ ಅಪಾರವಾದ ಭಕ್ತಿ, ಭಯ, ಗೌರವ, ಮರ್ಯಾದೆ, ವಿನಯ ಅನ್ನೋದು ಇರ್ತಾ ಇತ್ತು. ಗುರು ಶಿಷ್ಯರ ಸಂಬಂಧ ಅನ್ನೋದು ತಂದೆ ಮಗನ ಸಂಬಂಧ ಇದ್ದಂತೆ ಇರ್ತಾ ಇತ್ತು. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಗುರುಗಳಿಗೆ ಮರ್ಯಾದೆ ಅನ್ನೋದು ಈಗ ಸಿಗ್ತಾ ಇಲ್ಲ. ಕೇವಲ ತಿಂಗಳ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತ ಒಂದು ಸಾಮಾನ್ಯ ವ್ಯಕ್ತಿ ತರ ನೋಡ್ತಾ ಇದ್ದೀರಿ ಗುರುಗಳನ್ನ. ಇದು ನಮ್ಮ ದೇಶದ ದೌರ್ಭಾಗ್ಯ. ಗುರುಗಳು ವಿದ್ಯಾಬುದ್ಧಿಯನ್ನು ಹೇಳಿಕೊಟ್ಟು ಸಂಸ್ಕಾರವನ್ನು ಕಲಿಸ್ತಾ ಇದ್ರು ಅದನ್ನು ಕೇಳಿ ಅನುಸರಿಸುವಂತಹ ಒಂದು ಸಂಸ್ಕಾರ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಕಣ್ಮರೆಯಾಗ್ತಾ ಇದೆ. ನಮ್ಮ ದೇಶದಲ್ಲಿ ಹಣ, ಆಸ್ತಿ, ಅಂತಸ್ತು, ಪದವಿ ಇರೋರ್ಗೆ ಮಾತ್ರ ಮರ್ಯಾದೆ ಅನ್ನೋದು ಸಿಗ್ತಾ ಇದೆ. ಅವರೇ ಸಾರ್ವಭೌಮರು ಅನ್ನೋ ರೀತಿಯಲ್ಲಿ ದೊಡ್ಡದಾಗಿ ಮೆರೀತಾ ಇದ್ದಾರೆ.
ಗುರುಗಳ ಮಾರ್ಗದರ್ಶನ ಇಲ್ಲದೆ ಇರತಕ್ಕಂಥ ಯಾರ ಜೀವನವೇ ಆಗಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಅರ್ಧಂಬರ್ಧ ಇದ್ದು ಅಂಧಕಾರದಲ್ಲಿ ಇದ್ದಂತೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಗುರು ಇಲ್ಲದೆ ಇರತಕ್ಕಂಥ ಗುರಿ ಶೂನ್ಯ ಇದ್ದಂತೆ. ಗುರುಗಳ ಬಗ್ಗೆ ಅಪಾರವಾದ ಭಯ, ಭಕ್ತಿ, ವಿನಯ, ಗೌರವ, ಮರ್ಯಾದೆಯನ್ನು ಇಟ್ಕೊಂಡು ಬದುಕ್ತಾರೋ ಅಂಥವರು ಗುರುಗಳ ಒಂದು ಅನುಗ್ರಹ ಆಶೀರ್ವಾದಕ್ಕೆ ಒಳಗಾಗಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸದಾ ಇರುತ್ತೆ. ನನಗೆ ಪಾಠವನ್ನು ಹೇಳಿ ವಿದ್ಯಾಬುದ್ಧಿಯನ್ನು ಮತ್ತು ಸಂಸ್ಕಾರವನ್ನು ಕಲಿಸಿಕೊಟ್ಟಂತಹ ದೈವ ಸಮಾನರಾದ ಎಲ್ಲ ನನ್ನ ಗುರುಗಳ ಪಾದ ಪದ್ಮಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬಟನ್ ಬರುತ್ತೆ, ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು.